ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಪ್ರಕೃತಿಯ ಒಂದು ಸೀಕ್ರೆಟ್ ಕೋಡ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಮ್ಮ ಬೆರಳಿನಿಂದ ಹಿಡಿದು ಗ್ಯಾಲಕ್ಸಿಯವರೆಗೂ ಈ ಸೀಕ್ರೆಟ್ ಅಡಗಿದೆ. ಹೂಗಳಲ್ಲಿರುವ ದಳಗಳ ಸಂಖ್ಯೆಗಳನ್ನು ಗಮನಿಸಿದಿರಾ? ಸಾಮಾನ್ಯವಾಗಿ 3 ಅಥವಾ 5 ಅಥವಾ 8 ಅಥವಾ 13 ಹೀಗೆ ಕೆಲವು ನಿರ್ದಿಷ್ಟ ಸಂಖ್ಯೆಗಳನ್ನೇ ಅನುಸರಿಸುತ್ತೆ. ಹಾಗೆಯೇ ನಿಮ್ಮ ಕೈ ನೋಡ್ಕೊಳ್ಳಿ. ಒಂದು ಅಂಗೈ 5 ಬೆರಳು, ಪ್ರತಿ ಬೆರಳಲ್ಲೂ 3 ಕೀಲು. ಇಲ್ಲೂ ಕೂಡ ಕೆಲವು ನಿರ್ದಿಷ್ಟ ಸಂಖ್ಯೆಗಳನ್ನು ಅನುಸರಿಸಲಾಗಿದೆ. ಸೂರ್ಯಕಾಂತಿ ಹೂನಲ್ಲಿ ಕಾಣಿಸುವಂತಹ ಬೀಜಗಳ ಸ್ಪೈರಲ್ನಿಂದ ಹಿಡಿದು ಗ್ಯಾಲಕ್ಸಿಯ ಸ್ಪೈರಲ್, ಚಂಡಮಾರುತದ ಸ್ಪೈರಲ್, ಅಷ್ಟೇ ಯಾಕೆ ನಮ್ಮ ಫಿಂಗರ್ ಪ್ರಿಂಟ್ ಅಲ್ಲಿ ಕಾಣುವಂಥ ಸುರುಳಿ ಆಕಾರ, ಇಲ್ಲೆಲ್ಲದರಲ್ಲೂ ಕೂಡ ಒಂದೇ ಸೀಕ್ರೆಟ್ ಕೋಡ್ ಅಡಗಿದೆ. ಈ ವಿಡಿಯೋದಲ್ಲಿ ಪ್ರಕೃತಿಯಲ್ಲಿರುವಂತಹ ಸೀಕ್ರೆಟ್ ನಿಯಮವಾಗಿರುವಂತಹ ಫಿಬೊನಾಚಿ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಫಿಬೊನಾಚಿ ಸಂಖ್ಯೆಗಳು ಇದು ಒಂದು ವಿಶೇಷವಾದ ಸಂಖ್ಯಾ ಸರಣಿಯಾಗಿದೆ. ಇದರಲ್ಲಿ ಪ್ರತಿ ಸಂಖ್ಯೆಯು ಅದರ ಹಿಂದಿನ 2 ಸಂಖ್ಯೆಗಳ ಮೊತ್ತವಾಗಿರುತ್ತೆ. ಈ ಸರಣಿ ಸಾಮಾನ್ಯವಾಗಿ 0 ಅಥವಾ 1 ರಿಂದ ಆರಂಭವಾಗುತ್ತೆ. ಆ ಸಂಖ್ಯೆಗಳು ಈ ರೀತಿ ಇದ್ದಾವೆ: 0, 1, 1, 2, 3, 5, 8, 13, 21, 34, 55, 89, 144 ಹೀಗೆ ಸಾಗುತ್ತೆ. ಈ ಸಂಖ್ಯಾ ಸರಣಿಯನ್ನು ನೋಡಿ. 0 + 1 ನೆಕ್ಸ್ಟ್ ನಂಬರ್ 1 ಬರುತ್ತೆ. 1 + 1 ನೆಕ್ಸ್ಟ್ ನಂಬರ್ 2 ಬರುತ್ತೆ. 1 + 2 ಅದರ ನೆಕ್ಸ್ಟ್ ನಂಬರ್ 3 ಇದೆ. 2 + 3 ಅದರ ನೆಕ್ಸ್ಟ್ ನಂಬರ್ 5 ಇದೆ. ಈ ರೀತಿ ಸಾಗುತ್ತೆ. ಈ ಸಂಖ್ಯೆಗಳನ್ನು ಮೊದಲು ಭಾರತೀಯ ಗಣಿತಶಾಸ್ತ್ರ, ಅದರಲ್ಲೂ ಪಿಂಗಳನ ಛಂದಸ್ಸು ಶಾಸ್ತ್ರದಲ್ಲಿ ಗುರುತಿಸಲಾಗಿದ್ರೂ ಕೂಡ ಲಿಯೋನಾರ್ಡೋ ಬೊನಾಚಿ ಅರ್ಥಾತ್ ಫಿಬೊನಾಚಿ ಎಂಬ ಇಟಲಿಯ ಗಣಿತಜ್ಞ 1202ರಲ್ಲಿ ಪ್ರಕಟಿಸಿದಂತಹ ಲೈಬರ್ ಅಬಾಚಿ ಎಂಬ ಪುಸ್ತಕದ ಮೂಲಕ ಈ ಸಂಖ್ಯೆಗಳ ಬಗ್ಗೆ ಯುರೋಪಿಗೆ ಪರಿಚಯವಾಯಿತು. ಹೀಗಾಗಿ ಇವನ ಹೆಸರನ್ನೇ ಆ ಸಂಖ್ಯೆಗಳಿಗೆ ಇಡಲಾಗಿದೆ. ಫಿಬೊನಾಚಿ ಸರಣಿಯ ಒಂದು ಪ್ರಮುಖ ಅಂಶ ಅಂದರೆ, ಯಾವುದೇ ಫಿಬೊನಾಚಿ ಸಂಖ್ಯೆಯನ್ನು ಅದರ ಹಿಂದಿನ ಸಂಖ್ಯೆಯಿಂದ ಭಾಗಿಸಿದಾಗ ಬರುವಂತಹ ಫಲಿತಾಂಶ ಸರಿಸುಮಾರು 1.618 ಇದರ ಹತ್ತಿರಕ್ಕೆ ಸಾಗುತ್ತೆ. ಇದನ್ನು ಗೋಲ್ಡನ್ ರೇಷಿಯೋ ಅಂತ ಕರಿತೀವಿ. 5 ಇಂದ ಇದನ್ನು ಸೂಚಿಸ್ತೀವಿ. ಒಂದು ವೃತ್ತವನ್ನು 1:1.618 ಅನುಪಾತಕ್ಕೆ ಅನುಗುಣವಾಗಿ ವಿಭಜಿಸಿದಾಗ ಸಿಗುವ ಕೋನವೇ ಗೋಲ್ಡನ್ ಆ್ಯಂಗಲ್. ಇದರ ವ್ಯಾಲ್ಯೂ ಸರಿಸುಮಾರು 137.5 ಡಿಗ್ರಿ. ಫಿಬೊನಾಚಿ ಸಂಖ್ಯೆಗಳಾದ 1, 1, 2, 3, 5, 8, 13, 21 ಈ ಸಂಖ್ಯೆಗಳ ಅಳತೆ ಇರುವ ಚೌಕಗಳನ್ನು ಪಕ್ಕಪಕ್ಕದಲ್ಲಿ ಜೋಡಿಸ್ತಾ ಹೋದರೆ ಅದೊಂದು ಸುಂದರವಾದ ಆಯತಾಕಾರ ಸಿಗುತ್ತೆ. ಅದನ್ನು ನಾವು ಗೋಲ್ಡನ್ ರೆಕ್ಟ್ಯಾಂಗಲ್ ಅಂತ ಕರಿತೀವಿ. ಈ ಚೌಕಗಳ ಒಳಗಡೆ ಪ್ರತಿಯೊಂದು ಚೌಕದ ಮೂಲೆಯಿಂದ ಇನ್ನೊಂದು ಮೂಲೆಗೆ ಆರ್ಕ್ ಎಳಿತಾ ಹೋದರೆ ಅದು ನಿರಂತರವಾಗಿ ವಿಸ್ತರಿಸಿಕೊಳ್ಳುವ ಸುರುಳಿಯಾಗಿ ರೂಪುಗೊಳ್ಳುತ್ತೆ. ಇದನ್ನೇ ನಾವು ಗೋಲ್ಡನ್ ಸ್ಪೈರಲ್ ಅಂತ ಕರಿತೀವಿ. ಫಿಬೊನಾಚಿ ಸಂಖ್ಯೆಗಳು ಕೇವಲ ಗಣಿತಕ್ಕೆ ಸೀಮಿತವಾಗಿಲ್ಲ, ಇವು ಪ್ರಕೃತಿಯಲ್ಲಿ ಅದ್ಭುತವಾಗಿ ಗೋಚರಿಸ್ತವೆ. ಸೂರ್ಯಕಾಂತಿ ಹೂವಿನ ಬೀಜಗಳು ಸುರುಳಿಯಾಕಾರದಲ್ಲಿ ಫಿಬೊನಾಚಿ ಸಂಖ್ಯೆಗಳನ್ನೇ ಅನುಸರಿಸ್ತವೆ. ಸೂರ್ಯಕಾಂತಿ ಹೂವಿನಲ್ಲಿ ಹೊಸ ಬೀಜ ಬೆಳೆಯುವಾಗ ಹಿಂದಿನ ಬೀಜದಿಂದ ಸರಿಸುಮಾರು 137.5 ಡಿಗ್ರಿ ತಿರುಗುತ್ತೆ. ನಮ್ಮ ಕಣ್ಣಿಗೆ ಡಬಲ್ ಸ್ಪೈರಲ್ ಥರ ಕಾಣುತ್ತೆ. ಇಲ್ಲಿ 21 ಸ್ಪೈರಲ್ ಕ್ಲಾಕ್ ವೈಸ್ ಇದ್ದರೆ 34 ಸ್ಪೈರಲ್ ಆಂಟಿ ಕ್ಲಾಕ್ ವೈಸ್ ಇರ್ತವೆ. ಕೆಲವು ದೊಡ್ಡ ಹೂಗಳಲ್ಲಿ 34 ಮತ್ತು 55 ಸ್ಪೈರಲ್ ಇರಬಹುದು, ಅಥವಾ 55 ಮತ್ತು 81 ಸ್ಪೈರಲ್ ಇರಬಹುದು. ಈಗ ಹೇಳಿದ 21, 34, 55, 89 ಈ ಎಲ್ಲ ಸಂಖ್ಯೆಗಳು ಕೂಡ ಫಿಬೊನಾಚಿ ಸಂಖ್ಯೆಗಳೇ ಆಗಿದ್ದಾವೆ. ಪ್ರಕೃತಿ ಯಾಕೆ ಈ ಆ್ಯಂಗಲನ್ನೇ ಸೆಲೆಕ್ಟ್ ಮಾಡ್ಕೊಂಡಿದೆ ಅಂದರೆ, ಕಡಿಮೆ ಜಾಗದಲ್ಲಿ ಜಾಸ್ತಿ ಬೀಜ ತುಂಬೋದಕ್ಕೆ ಪ್ರಕೃತಿಯ ಅತ್ಯುತ್ತಮ ಡಿಸೈನ್ ಇದು. ಒಂದಿಷ್ಟು ಜಾಗವೂ ವೇಸ್ಟ್ ಆಗೋದಿಲ್ಲ. ಎಲ್ಲ ಬೀಜಕ್ಕೂ ಸಮಾನವಾಗಿ ಸೂರ್ಯನ ಬೆಳಕು ಸಿಗುತ್ತೆ. ಅದೇ ರೀತಿ ಗಿಡದ ಕಾಂಡದಲ್ಲೂ ಸಹ ಎಲೆ ಮತ್ತೊಂದು ಎಲೆಗಿಂತ 137.5 ಡಿಗ್ರಿ ತಿರುಗಿ ಬಂದರೆ ಎಲ್ಲ ಎಲೆಗೂ ಬಿಸಿಲು ಸಿಗುತ್ತೆ. ಒಂದು ವೇಳೆ ಬೀಜಗಳು ಅಥವಾ ಎಲೆಗಳು 137.5 ಡಿಗ್ರಿ ಬದಲಾಗಿ 90 ಡಿಗ್ರಿಯಲ್ಲಿ ಇದ್ದರೆ ಕೇವಲ 4 ಸಾಲಿನಲ್ಲಿ ಅಷ್ಟೇ ಅವು ಬರ್ತವೆ. ಆಗ ತುಂಬ ಜಾಗ ವೇಸ್ಟ್ ಆಗುತ್ತೆ. ಅನೇಕ ಹೂವಿನ ದಳಗಳ ಸಂಖ್ಯೆ ಫಿಬೊನಾಚಿ ಸಂಖ್ಯೆಯಾಗಿರುತ್ತೆ. ಉದಾಹರಣೆಗೆ ಈ ಚಿತ್ರದಲ್ಲಿ ಕೆಲವು ಹೂಗಳನ್ನು ಮತ್ತು ಆ ಹೂವಿನಲ್ಲಿರುವ ದಳಗಳ ಸಂಖ್ಯೆಗಳನ್ನು ನೀಡಲಾಗಿದೆ, ಗಮನಿಸಿ. ಅಷ್ಟೇ ಅಲ್ಲ, ಚಂಡಮಾರುತ, ಗ್ಯಾಲಕ್ಸಿ, ಶಂಕು, ಪೈನ್ ಕೋನ್, DNA ಸುರುಳಿ ಈ ಎಲ್ಲವೂ ಸಹ ಫಿಬೊನಾಚಿ ಸುರುಳಿಯನ್ನು ಫಾಲೋ ಮಾಡ್ತವೆ. ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಫಿಬೊನಾಚಿ ಕಾಣಿಸುತ್ತೆ ಅಂತ ನೋಡೋಣ. 2 ಕೈಗಳು, ಪ್ರತಿ ಕೈಗೆ 5 ಬೆರಳು. ಬೆರಳಿನ ಮೂಳೆಗಳ ಉದ್ದ ನೋಡಿದರೆ 2, 3, 5, 8 ಅನುಪಾತದಲ್ಲಿರುತ್ತೆ.
ಮುಂಗೈನಿಂದ ಮೊಣಕೈ, ಮೊಣಕೈನಿಂದ ಭುಜದವರೆಗಿನ ಉದ್ದದ ಅನುಪಾತ 1:1.618 ಅಂದರೆ ಗೋಲ್ಡನ್ ರೇಷಿಯೋ ಆಗಿದೆ. ಕೂದಲ ಬುಡದಿಂದ ಹುಬ್ಬು, ಹುಬ್ಬಿನಿಂದ ಮೂಗಿನ ತುದಿ, ಮೂಗಿನಿಂದ ಗಲ್ಲದ ತನಕ ಇರುವ ಅಂತರಗಳನ್ನು ಅಳೆದರೆ ಅನುಪಾತ 1:1.618 ಇರುತ್ತೆ. ತುಟಿಯ ಅಗಲಕ್ಕೂ ಮೂಗಿನ ಅಗಲಕ್ಕೂ ಇರುವ ಅನುಪಾತ ಕೂಡ ಹತ್ತಿರದಲ್ಲೇ ಇದೆ. ಅದಕ್ಕಾಗಿಯೇ ಪರಿಪೂರ್ಣ ಮುಖ ಅಂದರೆ ಗೋಲ್ಡನ್ ರೇಷಿಯೋಗೆ ಹತ್ತಿರ ಇರುತ್ತೆ ಅಂತಾರೆ. ಮೊನಾಲಿಸಾ ಪೇಂಟಿಂಗ್ ನೋಡಿದಿರಲ್ವಾ, ಅದರಲ್ಲಿ ಗೋಲ್ಡನ್ ರೇಷಿಯೋನ ಬಳಸಲಾಗಿದೆ. ಹಾಗಾಗಿಯೇ ಅದು ಅದ್ಭುತವಾಗಿ ಕಾಣುತ್ತೆ. ನಮ್ಮ ಮುಂದಿನ 2 ಹಲ್ಲುಗಳ ಅಗಲಕ್ಕೆ ಪಕ್ಕದ ಹಲ್ಲಿನ ಅಗಲದ ಅನುಪಾತ 1.618:1 ಇರುತ್ತೆ. ಕಾಸ್ಮೆಟಿಕ್ ಡೆಂಟಿಸ್ಟ್ಗಳು ಇದನ್ನೇ ಬಳಸಿ ಸ್ಮೈಲ್ ಡಿಸೈನ್ ಮಾಡ್ತಾರೆ. DNA ಡಬಲ್ ಹೆಲಿಕ್ಸ್ನ ಒಂದು ಪೂರ್ಣ ತಿರುವಿನ ಉದ್ದ 34 ಆಂಗ್ಸ್ಟ್ರಾಮ್, ಅಗಲ 21 ಆಂಗ್ಸ್ಟ್ರಾಮ್. 34 ಮತ್ತು 21 ಎರಡು ಫಿಬೊನಾಚಿ ಸಂಖ್ಯೆಗಳೇ. ಅವೆರಡರ ಅನುಪಾತ 1.619 ಅಂದರೆ ಗೋಲ್ಡನ್ ರೇಷಿಯೋಗೆ ತುಂಬ ಹತ್ತಿರದಲ್ಲಿದೆ. ಕಿವಿಯ ಸುರುಳಿಯ ಆಕಾರ ಫಿಬೊನಾಚಿ ಸ್ಪೈರಲ್ನಂತೆ ಇರುತ್ತೆ. ಬೆರಳ ತುದಿಯ ಫಿಂಗರ್ ಪ್ರಿಂಟ್ ಕೂಡ ಫಿಬೊನಾಚಿ ಸ್ಪೈರಲ್. ನಮ್ಮ ನಾಭಿಯಿಂದ ತಲೆಯವರೆಗಿನ ಎತ್ತರಕ್ಕೂ ನಾಭಿಯಿಂದ ಪಾದದವರೆಗಿನ ಎತ್ತರಕ್ಕೂ ಇರುವ ಅನುಪಾತ 1:1.618 ಅಂದರೆ ಗೋಲ್ಡನ್ ರೇಷಿಯೋ. ಯಾಕೆ ಹೀಗೆ ಅಂದರೆ ಫಿಬೊನಾಚಿ ಅನುಪಾತದಲ್ಲಿ ಬೆಳವಣಿಗೆ ಆದರೆ ಕಡಿಮೆ ಜಾಗದಲ್ಲಿ ಹೆಚ್ಚು ದಕ್ಷತೆ ಸಿಗುತ್ತೆ, ಮೂಳೆಗಳು ಬಲಿಷ್ಠ ಆಗಿರುತ್ತೆ, ಸ್ನಾಯುಗಳಿಗೆ ಸರಿಯಾದ ಲೀವರ್ ಸಿಗುತ್ತೆ. ಪ್ರಕೃತಿಗೆ ಇದು ಅತ್ಯುತ್ತಮ ಡಿಸೈನ್. ಇದನ್ನೆಲ್ಲ ತಿಳ್ಕೊಂಡಂತಹ ಮನುಷ್ಯ ತನ್ನ ಕಟ್ಟಡ, ಫೋಟೋ, ಲೋಗೋ ಇವುಗಳಲ್ಲಿ ಗೋಲ್ಡನ್ ರೇಷಿಯೋ ಬಳಸ್ತಾ ಇದ್ದಾನೆ. ಕಾರಣ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ. ಪಿರಮಿಡ್, ತಾಜ್ ಮಹಲ್, ಪಾರ್ಥೆನಾನ್ ಇವುಗಳಲ್ಲಿ ಕೂಡ ಫಿಬೊನಾಚಿ ಬಳಕೆಯಾಗಿದೆ. ಮೊನಾಲಿಸಾ ಮತ್ತು ದಿ ಲಾಸ್ಟ್ ಸಪ್ಪರ್ನಂತಹ ಪೇಂಟಿಂಗ್ಗಳಲ್ಲೂ ಸಹ ಫಿಬೊನಾಚಿಯನ್ನು ಬಳಸಲಾಗಿದೆ. ಅಷ್ಟೇ ಅಲ್ಲ, ಆ್ಯಪಲ್ ಲೋಗೋ, ಟ್ವಿಟ್ಟರ್ ಲೋಗೋ ಮತ್ತು ಕ್ರೆಡಿಟ್ ಕಾರ್ಡ್ ಸೈಜ್ನಲ್ಲೂ ಕೂಡ ಫಿಬೊನಾಚಿಯನ್ನು ಬಳಸಲಾಗಿದೆ. ಸಂಗೀತಕ್ಕೆ ಬಳಸುವಂತಹ ಪಿಯಾನೋದ ಒಂದು ಆಕ್ಟೇವ್ನಲ್ಲಿ 13 ಕೀಗಳು, 8 ಬಿಳಿ 5 ಕಪ್ಪು. ಈ 5, 8, 13 ಇವೆಲ್ಲವೂ ಕೂಡ ಫಿಬೊನಾಚಿ ಸಂಖ್ಯೆಗಳೇ. ಸರ್ಚ್ ಆಲ್ಗರಿದಮ್, ಡೇಟಾ ಸ್ಟ್ರಕ್ಚರ್, ಟ್ರೇಡಿಂಗ್ ರಿಟ್ರೇಸ್ಮೆಂಟ್ ಲೆವೆಲ್ ಎಲ್ಲದರಲ್ಲೂ 23.6%, 38.2% ಹಾಗೆಯೇ 61.8% ಬಳಸ್ತಾರೆ. ಇವೆಲ್ಲ 1/1.618 ಇಂದ ಬಂದಿದ್ದು. ನೋಡಿದ್ರಿ ಅಲ್ವಾ, ಪ್ರಕೃತಿ ಹೇಗೆ ಫಿಬೊನಾಚಿಯನ್ನು ತನ್ನ ಸೀಕ್ರೆಟ್ ಕೋಡಾಗಿ ಬಳಸಿದೆ ಅಂತ. ಇನ್ಮುಂದೆ ನೀವು ಸುತ್ತಮುತ್ತಲ ಪ್ರಪಂಚ ನೋಡುವಾಗ ಎಲ್ಲೆಲ್ಲಿ ಫಿಬೊನಾಚಿ ಅಪ್ಲೈ ಆಗಿದೆ ಅಂತ ಗಮನಿಸ್ತೀರಿ ಅಲ್ವಾ. ವಂದನೆಗಳು.